ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದು ಯೋಗಿಜಿಯೇ ಕಂಗಾಲಾಗುವಂತಹ ವಿಷಯ. ಅಯೋಧ್ಯ ರಾಮ ಮಂದಿರದ ಕಂತೆ ನೋಟು, ಸುತ್ತಲೂ CCTV, 50 ಸಿಬ್ಬಂದಿಗಳ ಕಾವಲು. ಆದರೂ ಕೂಡ ಎಲ್ಲರ ಕಣ್ಣನ್ನು ತಪ್ಪಿಸಿ ರಾಮನ ಖಜಾನೆಯನ್ನೇ ಹೆಂಗೆ ಕೊಳ್ಳೆ ಹೊಡೆದ್ರು ಗೊತ್ತೇ? ಇಷ್ಟೆಲ್ಲ ಬುದ್ಧಿವಂತಿಕೆಯಿಂದ ಹಣ ಎಗರಿಸಿದವರು ಕೊನೆಗೀಗ ತಗಲಾಕೊಂಡಿದ್ದಾದರೂ ಹೇಗೆ? ತುಂಬ ಇಂಟ್ರೆಸ್ಟಿಂಗ್ ಆದ ಹಗರಣದ ಕತೆ ಇದು. ಪ್ರತಿ ರಾಮ ಭಕ್ತರು ತಿಳಿದುಕೊಳ್ಳಲೇಬೇಕಾಗಿದ್ದು. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇತಿಹಾಸದಲ್ಲಿ ಮೊಘಲ್ ಆಡಳಿತಗಾರರಿಂದ ಹಿಡಿದು ಕರಸೇವಕರ ಹೋರಾಟದವರೆಗೂ ಕೂಡ ರಾಮ ಮಂದಿರದ ಪಯಣ ತುಂಬ ದೀರ್ಘವಾಗಿದ್ದು. ಈ ವಿವಾದ ಬಗೆಹರಿಯುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಟ್ರಸ್ಟ್ ಮೂಲಕ ಮಂದಿರದ ಹಣ ನಿರ್ವಹಣೆ ಆರಂಭ ಆಗುತ್ತೆ. ಆದರೆ ಈಗ ಮಂದಿರದ ನಿರ್ಮಾಣದ ಜೊತೆಗೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇರೋದು ತುಂಬ ಆಶ್ಚರ್ಯ ಅನಿಸ್ತಾ ಇದೆ, ಅಚ್ಚರಿ ಮೂಡಿಸ್ತಾ ಇದೆ. ದಾನದ ರೂಪದಲ್ಲಿ ಬಂದಂತಹ ಹಣ ಮಂದಿರದಿಂದ ಕಳ್ಳತನವಾಗಿದೆ ಅಥವಾ ದುರುಪಯೋಗವಾಗಿದೆ ಅಂತ ಸುದ್ದಿಗಳೀಗ ಹರಿದಾಡ್ತಾ ಇದೆ. ಮೊದಲು ಇದು ಕೇವಲ 7.5 ಕೋಟಿ ರೂಪಾಯಿ ಹಗರಣ ಅಂತ ಹೇಳ್ತಾ ಇದ್ರು. ಆದರೆ ಮಾಧ್ಯಮ ವರದಿಗಳಲ್ಲಿದು 200 ಕೋಟಿಗೂ ಮೀರಿದ ಹಗರಣ ಅಂತ ಹೇಳಲಾಗ್ತಾ ಇದೆ. 200 ಕೋಟಿ ಹೆಂಗೆ ಕೊಳ್ಳೆ ಹೊಡೆದ್ರು? ಅಷ್ಟು ಸುಲಭವಾಗಿ ಎಲ್ಲರನ್ನೂ ಯಾಮಾರಿಸಿದ್ದು ಹೇಗೆ? ಅಷ್ಟೊಂದು ಹಣ ಕದಿಯೋದು ಅಂದರೆ ಹೇಗೆ ಸಾಧ್ಯ? ಅದೇ ಇಂಟ್ರೆಸ್ಟಿಂಗ್ ಪಾಯಿಂಟು. ಆದರೆ ಈ ಹಗರಣ ಹೇಗೆ ನಡೀತು ಅನ್ನೋದನ್ನು ತಿಳಿಯೋಕ್ಕೂ ಮುನ್ನ ರಾಮ ಮಂದಿರದ ದಾನದ ವ್ಯವಸ್ಥೆಯನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ವೀಕ್ಷಕರೇ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ 2020 ಫೆಬ್ರವರಿ ತಿಂಗಳಲ್ಲಿ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ನಿರ್ಮಿಸುತ್ತೆ. ಈ ಟ್ರಸ್ಟ್ ಮಂದಿರದ ನಿರ್ಮಾಣ, ನಿರ್ವಹಣೆ ಮತ್ತು ದಾನವಾಗಿ ಬರುವಂತಹ ಹಣದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತೆ. ಈ ಟ್ರಸ್ಟಲ್ಲಿ ಮಹಂತ್ ನೃತ್ಯ ಗೋಪಾಲ್ ದಾಸ್, ಚಂಪತ್ ರಾಯ್, ನೃಪೇಂದ್ರ ಮಿಶ್ರಾ ಸೇರಿದಂಗೆ ಒಟ್ಟು 15 ಸದಸ್ಯರಿದ್ದಾರೆ. ಇನ್ನು ಕ್ಷೇತ್ರದ ದಾನದ ಪ್ರಮಾಣವನ್ನು ನೋಡೋದಾದರೆ 2022ರಿಂದ ಇಲ್ಲಿವರೆಗೂ ಕೂಡ ಕೋಟ್ಯಂತರ ಭಕ್ತರು ಈ ಮಂದಿರಕ್ಕೆ ಭೇಟಿಯನ್ನು ನೀಡಿದ್ದಾರೆ. 2025ರಲ್ಲಿ ಸುಮಾರು 30 ಕೋಟಿ ಭಕ್ತರು ಭೇಟಿ ನೀಡುವಂತಹ ನಿರೀಕ್ಷೆ ಕೂಡ ಇತ್ತು. ಮಂದಿರಕ್ಕೆ ಪ್ರತಿದಿನ ಸರಾಸರಿ 1 ಕೋಟಿ ದಾನ ಬರ್ತಾ ಇತ್ತು. ಇಂಡಿಯಾ ಟುಡೇ ವರದಿ ಪ್ರಕಾರ 2024-25 ಹಣಕಾಸು ವರ್ಷದಲ್ಲಿ ಟ್ರಸ್ಟಿಗೆ ಏನಿಲ್ಲ ಅಂದರೂ 327 ಕೋಟಿ ಲಾಭ ಗಳಿಸಿದೆ. ಇದರಲ್ಲಿ 153 ಕೋಟಿ ಭಕ್ತರು ನೀಡಿದಂತಹ ನೇರ ದಾನ ಆದರೆ ಉಳಿದ 173 ಕೋಟಿ ಬ್ಯಾಂಕ್ನಲ್ಲಿರುವಂತಹ ಠೇವಣಿಯ ಬಡ್ಡಿ ಅಂತ ಹೇಳಲಾಗ್ತಾ ಇದೆ. ರಾಮ ಮಂದಿರ ನಿರ್ಮಾಣದ ಸಮಯದಲ್ಲಿ ಸಂಗ್ರಹವಾದ ಚಂದ ಈಗ ಸುಮಾರು 45,000 ಕೋಟಿ ರೂಪಾಯಿಗೂ ದಾಟಿದೆ. ಇಷ್ಟೊಂದು ಬೃಹತ್ ಮೊತ್ತದ ಹಣವನ್ನು ನಿರ್ವಹಿಸುವಾಗ ಉಂಟಾದ ಭದ್ರತಾ ಲೋಪವೇ ಈ ಹಗರಣಕ್ಕೆ ಕಾರಣ ಆಗಿರೋದು. ಹೆಂಗಾಯಿತು ನೋಡಿ. ಮಂದಿರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಹುಂಡಿಗಳಿದೆ. ಭಕ್ತರು ಹಾಕುವಂತಹ ದಾನದ ಹಣವನ್ನು ಸಂಗ್ರಹಿಸಿ ಒಂದು ಗೌಪ್ಯ ಕೊಠಡಿಗೆ ಇದನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ CCTV ಕ್ಯಾಮ್ರಾಗಳು ಕೂಡ ಇದೆ. ಜೊತೆಗೆ SBI ಸಿಬ್ಬಂದಿ ಮತ್ತು TCSನಂತಹ ಕಂಪನಿಗಳ ಆಡಿಟರ್ಗಳು ಕೂಡ ಇದ್ದಾರೆ. ಅಷ್ಟಾದರೂ ಹಗರಣ ಹೇಗೆ ನಡೀತು? ವೀಕ್ಷಕರ, ಇಲ್ಲಿ ಹಣ ಎಣಿಸೋದಕ್ಕೆ ಸುಮಾರು 50 ಸಿಬ್ಬಂದಿಗಳನ್ನು ನೇಮಿಸಲಾಗಿರುತ್ತೆ. ಇವರ ಕೆಲಸ ನೋಟುಗಳನ್ನು ಎಣಿಸಿ ಬಂಡಲ್ ಮಾಡೋದು ಮತ್ತು ಬ್ಯಾಂಕಿಗೆ ಅದನ್ನು ಒಪ್ಪಿಸೋದು. ಇದರಲ್ಲಿ 24 ಮಂದಿ ಖಾಸಗಿ ಏಜೆನ್ಸಿಯ ಸಿಬ್ಬಂದಿಗಳು ನೋಟುಗಳನ್ನು ಎಣಿಸಿ ಬಂಡಲ್ ಮಾಡ್ತಾರೆ. ಇವ್ರ ಮೇಲೆ ನಿಗಾ ಇಡೋದಕ್ಕೆ ಅಂತಲೇ ಟ್ರಸ್ಟ್ನ 12 ಸಿಬ್ಬಂದಿಗಳಿದ್ದಾರೆ. ಇಲ್ಲೇ ನೋಡಿ ದೊಡ್ಡ ಆಟ ನಡೆದಿರುವಂಥದ್ದು. ಹಣ ಎಣಿಸುವಾಗ ಸಾಮಾನ್ಯವಾಗಿ 100 ನೋಟುಗಳ 10 ಬಂಡಲ್ಗಳ ಒಂದು ಪ್ಯಾಕೆಟ್ ಮಾಡಲಾಗುತ್ತೆ. ಆರೋಪದ ಪ್ರಕಾರ ಈ ಪ್ಯಾಕೆಟ್ಗಳಲ್ಲಿ 11ನೇ ಬಂಡಲನ್ನು ಅಕ್ರಮವಾಗಿ ಸೇರಿಸಲಾಗ್ತಾ ಇತ್ತು. ಈ ಹೆಚ್ಚುವರಿ ಬಂಡಲ್ ಬ್ಯಾಂಕ್ ಸಿಬ್ಬಂದಿಗಳೊಂದಿಗೆ ಶಾಮೀಲಾಗಿ CCTV ವ್ಯಾಪ್ತಿಯಿಂದ ಹೊರಬಂದ ಮೇಲೆ ಗುಟ್ಟಾಗಿ ಹೊರಗಡೆ ಸಾಗಿಸ್ಲಾಗ್ತೈತಂತೆ.
ತುಂಬ ದಿನಗಳಿಂದ ನಡೀತಾನೆ ಇತ್ತು. ಆದರೆ ಈ ವಿಷಯವನ್ನು ಮೊದಲು ಬಹಿರಂಗಪಡಿಸಿದವರು ರಾಜಸ್ಥಾನದವರಾದಂತಹ ಮಹಿಪಾಲ್ ಸಿಂಗ್. ಇವರು ಟ್ರಸ್ಟ್ನ ಲೆಕ್ಕಪತ್ರ ವಿಭಾಗದಲ್ಲಿದ್ದರು. ಹಗರಣವನ್ನು ಹಿಡಿದಿದ್ದಕ್ಕಾಗಿ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ರು ಕೂಡ. ಅದಾದ ನಂತರ ಅವರು ಇತ್ತೀಚೆಗೆ ಮಾಧ್ಯಮಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಒಂದು ಪೆಟ್ಟಿಗೆಯಿಂದ ಏಕಕಾಲಕ್ಕೆ 3-5 ಲಕ್ಷದವರೆಗೆ ಹಣವನ್ನು ಹೊರ ತೆಗಿತಾರಂತೆ. ಇನ್ನು ಇದಕ್ಕೆ ಸರಿಯಾಗಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನುಮಾನ ಇರುವಂತಹ ಸಿಬ್ಬಂದಿಗಳ ಲೈಫ್ ಸ್ಟೈಲ್ ಕೂಡ ಹಾಗೆ ಚೇಂಜ್ ಆಗಿದೆ ನೋಡಿ. ಈಗೀಗ ಅಂದರೆ ಕಳೆದ 5 ವರ್ಷಗಳಲ್ಲಿ ಇವರ ಸಂಪೂರ್ಣ ಜೀವನ ಶೈಲಿಯೇ ಬದಲಾಗ್ಬಿಟ್ಟಿದೆ. ಕೇವಲ 14,000 ಸಂಬಳ ಪಡೆಯುತ್ತಿದ್ದಂತಹ ಸಾಮಾನ್ಯ ಸಿಬ್ಬಂದಿಗಳು ಇವತ್ತು ಕೋಟಿ ಬೆಲೆ ಬಾಳ್ತಾ ಇದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ಟಿನ್ನು ಯಾದವ್ ಅಲಿಯಾಸ್ ರಾಮಶಂಕರ್ ಯಾದವ್ ಇವರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರ ಚಾಲಕರಾಗಿದ್ದರು. ಇವತ್ತು ಇವರ ಆಸ್ತಿ 50 ಕೋಟಿಗೂ ಮೀರಿದೆ ಅಂತ ಹೇಳಲಾಗ್ತಾ ಇದೆ. ಇವರ ಹೆಸರಲ್ಲಿ ವಿಮಾನ ನಿಲ್ದಾಣದ ಬಳಿ 70 ರೂಮ್ಗಳ ಹಾಸ್ಟೆಲ್ ಇದೆ, 3 ರೆಸ್ಟೋರೆಂಟ್ಗಳಲ್ಲಿ ಪಾಲುದಾರಿಕೆ ಇದೆ, ಜೊತೆಗೆ ಫಾರ್ಚುನರ್ ಕಾರಲ್ಲಿ ಜುಮ್ ಅಂತ ಓಡಾಡ್ತಾರೆ. ಮನೀಶ್ ಯಾದವ್, ಟಿನ್ನು ಯಾದವ್ ಅವರ ಸಂಬಂಧಿಯಾದಂತಹ ಇವರ ಬಳಿ 36 ಲಕ್ಷ ನಗದು ಪತ್ತೆಯಾಗಿದೆ. ಇನ್ನುಳಿದಂಗೆ ಅನುಕಲ್ಪ್ ಮಿಶ್ರಾ 65 ಲಕ್ಷಕ್ಕೆ ಮನೆಯನ್ನು ಖರೀದಿಸ್ತಾರೆ. ಒಮ್ಮೆ ಕಾರ್ ಮೆಕ್ಯಾನಿಕ್ ಆಗಿದ್ದಂತಹ ಲವಕುಶ್ ಇವತ್ತು ಅಯೋಧ್ಯೆಯಲ್ಲಿ ಹೊಸ ಮನೆ ಕಟ್ತಾ ಇದ್ದಾರೆ. ಹಿಂದೆ ಆಟೋ ಅಥವಾ ಮೋಟಾರ್ ಸೈಕಲ್ನಲ್ಲಿ ಓಡಾಡ್ತಿದ್ದಂತಹ ಸಿಬ್ಬಂದಿಗಳು ಇವತ್ತು ಐಷಾರಾಮಿ ಬಂಗಲೆ ಮತ್ತು ಹೋಟೆಲ್ಗಳ ಒಡೆಯರಾಗಿದ್ದಾರೆ. ಹೀಗೆ ದಿಢೀರ್ ಬದಲಾವಣೆಯನ್ನು ಕಂಡಂತಹ ಸಿಬ್ಬಂದಿಗಳಿಗಿದು ತುಂಬ ಅನುಮಾನ ಹುಟ್ಟಿಸುತ್ತೆ. ಟ್ರಸ್ಟ್ಗೆ ದೂರನ್ನು ಕೂಡ ಕೊಡ್ತಾರೆ, ಆದರೆ ಅದನ್ನು ಮುಚ್ಚಿ ಹಾಕೋದಕ್ಕೆಲ್ಲ ಪ್ರಯತ್ನಗಳು ನಡೆಯುತ್ತೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಈಗ ಈ ಹಗರಣ ಕೇವಲ ಹುಂಡಿ ಕಾಸಿಗೆ ಸೀಮಿತ ಆಗಿಲ್ಲ. ಇದರ ಜೊತೆಗೆ ರಾಮ ಮಂದಿರ ಚಳುವಳಿಯ ಸಮಯದಿಂದ ಭಕ್ತರು ನೀಡಿದಂತಹ 1250 ಅಮೂಲ್ಯ ಶಿಲೆಗಳು ಕೂಡ ನಾಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈ ಶಿಲೆಗಳು ಚಿನ್ನ, ಬೆಳ್ಳಿ ಮತ್ತು ಅಷ್ಟಧಾತುಗಳಿಂದ ಮಾಡಲ್ಪಟ್ಟಿದೆ. ಮಾರಿಷಸ್ನಿಂದ ಬಂದಿದ್ದಂತಹ ಚಿನ್ನದ ಶಿಲೆ ಮತ್ತು ಮುಂಬೈನ ಉದ್ಯಮಿಯೊಬ್ಬರು ನೀಡಿದಂತಹ ರತ್ನ ಖಚಿತ ಶಿಲೆಯೂ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಸಂತೋಷ್ ದುಬೆ ಅನ್ನೋರು ಈ ಶಿಲೆಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು. ಆದರೆ ಅವ್ರು ಹೇಳೋ ಪ್ರಕಾರ ಈ ಶಿಲೆಗಳು ಚಂಪತ್ ರಾಯ್ ಅವರ ಕಂಟ್ರೋಲ್ನಲ್ಲಿತ್ತು, ಜೊತೆಗೆ 3 ಬೀಗಗಳ ನಡುವೆ ಇಡಲಾಗಿತ್ತು. ಆದರೆ ಈಗ ಅವು ನಾಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯವನ್ನು ಸಮಾಜವಾದಿ ಪಕ್ಷದ ನಾಯಕ ಪವನ್ ಪಾಂಡೆ ಜೂನ್ 7ನೇ ತಾರೀಕಿಗೆ ಬಯಲು ಮಾಡ್ತಾರೆ. ನಂತರ ಅಖಿಲೇಶ್ ಯಾದವ್ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡಿದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಕೂಡ ಆಗುತ್ತೆ. ಯಾವಾಗ ವಿರೋಧ ಪಕ್ಷದ ಒತ್ತಡ ಹೆಚ್ಚಾಯಿತೋ, ಸಾರ್ವಜನಿಕರ ಆಕ್ರೋಶ ಜೋರಾಯಿತೋ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು SIT ಟೀಮನ್ನು ಫಾರ್ಮ್ ಮಾಡ್ತಾರೆ. ಇದರಲ್ಲಿ ಒಬ್ಬರು IAS ಅಧಿಕಾರಿ, ಒಬ್ಬರು IPS ಅಧಿಕಾರಿ, ಮತ್ತೊಬ್ಬರು ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ಕೂಡ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ರಿಪೋರ್ಟನ್ನು ಕೇಳಿದಾರಂತೆ. ಇದೆಲ್ಲದರ ನಡುವೆ BJP ನಾಯಕ ವಿನಯ್ ಕಟಿಯಾರ್ ಅವರು ಟ್ರಸ್ಟ್ನ ಸಿಬ್ಬಂದಿಗಳಿಗೆ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ದಾನದ ಹಣದಲ್ಲಿ ಅಕ್ರಮ ಎಸಗದವ್ರು ತಕ್ಷಣ ನೀವಾಗೆ ಹೊರಗೆ ಬನ್ನಿ ಅಂತ. ಅಕಸ್ಮಾತ್ ತಪ್ಪಿಸ್ಕೊಂಡ್ರೆ ಏನಾಗಬಹುದು ಯೋಗಿಜಿ ಸರ್ಕಾರದಲ್ಲಿ ನೀವೇ ಲೆಕ್ಕ ಹಾಕಿ. ಇನ್ನೊಂದು ಕಡೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಇವ್ರ ಮೇಲೆ ಭೂ ಹಗರಣದ ಆರೋಪಗಳು ಹಿಂದೆ ಕೂಡ ಇದ್ವು. 2 ಕೋಟಿಯ ಜಮೀನನ್ನು 24 ಕೋಟಿಗೆ ಖರೀದಿಸಿದ ಬಗ್ಗೆ ಆಮ್ ಆದ್ಮಿ ಪಕ್ಷ ಈ ಹಿಂದೆ ಆರೋಪ ಕೂಡ ಮಾಡಿತ್ತು. ಒಟ್ಟಿನಲ್ಲಿ ಭಕ್ತರ ಬೆವರಿನ ಹನಿ ಮತ್ತು ನಂಬಿಕೆಯಿಂದ ಸಂಗ್ರಹವಾದ ರಾಮ ಮಂದಿರದ ದಾನದ ಹಣದಲ್ಲಿ ಭ್ರಷ್ಟಾಚಾರ ನಡೆದಿರೋ ತುಂಬ ಶಾಕಿಂಗ್ ಅನ್ನಿಸ್ತಾ ಇದೆ. ಸದ್ಯ SIT ತನಿಖೆ ನಡೀತಾ ಇದೆ. ಯೋಗಿಜಿ ಇದನ್ನು ಹೆಂಗೆ ನಿಭಾಯಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ.